ಚಿಂಚೋಳಿ ಪಟ್ಟಣದ ಚಂದಾಪುರದ ಕರ್ನಾಟಕ ಪಬ್ಲಿಕ್ ಶಾಲೆಯಲ್ಲಿ ದಿವಂಗತ ಜಗನ್ನಾಥ್ ಪಾಟೀಲ್ ಅವರ 15ನೇ ಪುಣ್ಯ ಸ್ಮರಣೋತ್ಸವದ ಅಂಗವಾಗಿ ಶಾಲಾ ಮಕ್ಕಳಿಗೆ ನೋಟ್ಬುಕ್ ಪೆನ್ ವಿತರಣೆ ಕಾರ್ಯಕ್ರಮ ಹಮ್ಮಿಕೊಳ್ಳಲಾಗಿತ್ತು. ಇದೇ ಸಂದರ್ಭದಲ್ಲಿ ಬಿಜೆಪಿ ಪಕ್ಷದ ಹಿರಿಯ ಮುಖಂಡರಾದ ಗೋಪಾಲರಾವ್ ಕಟ್ಟಿಮನಿಯವರು ಮಕ್ಕಳಿಗೆ ನೋಟ್ಬುಕ್ ಪೆನ್ ವಿತರಣೆ ಮಾಡಿ ಮಾತನಾಡಿದರು. ಈ ಕಾರ್ಯಕ್ರಮದ ಪ್ರಧಾನಿಗಳು ಆತ್ಮೀಯರಾಗಿರ್ತಕ್ಕಂಥ ಸುಬ್ರಹ್ಮಣ್ಯ ಪಾಟೀಲ್ ಬಹುಶಃ ಜಗನ್ನಾಥ್ ಪಾಟೀಲ್ ಅವರಿಗೆ ನಾಲ್ಕಂತ ಎರಡು ವಿಚಾರಗಳನ್ನು ಹೇಳಲಿಕ್ಕೆ ನಾನು ಇಷ್ಟಪಡ್ತಾ ಇದ್ದೀನಿ. ಚಿಂಚೋಳಿಯಲ್ಲಿ ಫೋಟೋ ಸ್ಟುಡಿಯೋ ಎಂಬುದೇ ಇದ್ದಿಲ್ಲ. ಮೊದಲನೇದ ಆಶೀರ್ವಾದ ಹೋಟೆಲ್ದಲ್ಲಿ ಒಂದು ದುಕಾನ್ ಸಣ್ಣದು. ಆ ದುಕಾನ್ದಾಗ ಏನಪ್ಪಾ ಅಂದ್ರೆ ಜ್ಯೋತಿ ಫೋಟೋ ಸ್ಟುಡಿಯೋ ಅಂತಕ್ಕಂಥದ್ದು ಒಂದು ಹೆಸರಿನ ಮೇಲೆ ಜಗನ್ನಾಥ್ ಪಾಟೀಲ್ ಅವರು ಫೋಟೋ ತೆಗಿತಿದ್ರು. ಯಾರೇ ಏನೇ ಕಾರ್ಯಕ್ರಮ ಇದ್ರೆ ಅವ್ರಿಗೆ ಬಿಟ್ಟು ಏನು ಹೇಳಿದ್ರೆ ಆಗ್ತಿರ್ಲಿಲ್ಲ. ಯಾಕಂದ್ರೆ ಒಬ್ಬರೇ ಬರ್ಬೇಕು. ಅವ್ರು ಕೈ ಕಡೆ ಕಳ್ತಕ್ಕಂಥ ಹಲವಾರು ರೀತಿಯ ಫೋಟೋಗ್ರಾಫರ್ ಸ್ವಲ್ಪ ದುಕಾನ್ ಇಟ್ಕೊಂಡಿರ್ಬೋದು. ಆದ್ರೆ ಇವತ್ತು ಯಾಕೆ ಹೇಳ್ತಾ ಇದ್ವಿ ಅಂತಂದ್ರೆ ಅವಾಗ ಆ ಭಾಗದಾಗ ನಮ್ಮ ಸುಮಾರು 30-35 ವರ್ಷಗಳ ಹಿಂದೆ ಸದ್ಯಗಳು ಗೊತ್ತಿರ್ಲಕ್ಕಿಲ್ಲ. ಜಾತಿ ಅಂತಕ್ಕಂಥ ಬ್ಯಾಲೆನ್ಸ್ ಬರ್ತಾ ಇದೆ. ಯಾವುದೇ ಸಭೆ ಸಮಾರಂಭಗಳಲ್ಲಿ ಕೆಲವೊಂದು ಓಣಿಗೆ ದಲಿತರ ಓಣಿಗೆ ಬಂದು ಫೋಟೋ ತೆಗಿಬೇಕಂದ್ರೆ ಯಾರು ಬರ್ತಿದ್ದಿಲ್ಲ. ಅವ್ರು ಅನ್ಯತೆ ಭಾವಿಸ್ಬೇಕ. ಆ ಸಂದರ್ಭ ಹಿಂಗಿತ್ತು. ಅವಾಗ ಇನ್ನೂ ಜಾತಿಯ ಯುಗನೇ ಹೋಗಿರ್ಲಿಲ್ಲ. ಅಂತ ಸಂದರ್ಭದಲ್ಲಿ ಜಗನ್ನಾಥ್ ಪಾಟೀಲ್ ಅವರಿಗೂ ನಾವು ಯಾರು ಪಾಟೀಲ್ ಅಂತಿದ್ದಿಲ್ಲ. ಅವ್ರಿಗೆ ಫೋಟೋ ಸ್ಟುಡಿಯೋ ಜ್ಯೋತಿರ್ಯಾಪ್ ಸ್ಟುಡಿಯೋ ಅಂತಾರೆ. ಜ್ಯೋತಿರ್ಯಾಪ್ ಸ್ಟುಡಿಯೋ ಅಂತ ಸಂದರ್ಭದಾಗ ನಮ್ಮ ಓಣಿಯಲ್ಲಿ ಏನಾದ್ರೂ ಅನಾಹುತ ಆಗ್ಲಿ ಒಳ್ಳೇದಾಗ್ಲಿ ಕಾರ್ಯಕ್ರಮ ಆದ್ರೆ ಮೊದಲು ಜಗನ್ನಾಥ್ ಪಾಟೀಲ್ ಹೇಳಕ್ಕೆ ಹೇಳ್ತಿದ್ರು. ಯಾಕಂದ್ರೆ ಅವ್ರಿಗೆ ಯಾರು ಗೊತ್ತಿಲ್ಲ. ಅಂದಿನ ದಿನದಾಗ ಅವತ್ತೇನಪ್ಪ ಅಂದ್ರೆ ಜಾತಿಯ ಮೂಲಭೂತವಾಗಿರ್ತಕ್ಕಂಥ ಸಂದರ್ಭದಲ್ಲಿ ಈ ಜಗನ್ನಾಥ್ ಪಾಟೀಲ್ ಅವರ ಜಾತಿ ನಿರ್ಮೂಲನಕ್ಕಾಗಿ ಹೋರಾಡಿರ್ತಕ್ಕಂಥ ವ್ಯಕ್ತಿ ಯಾರಾದ್ರೂ ಜಗನ್ನಾಥ್ ಪಾಟೀಲ್ ಅಂತಕ್ಕಂಥ ನನ್ನ ಅವರು ಬಹಳ ಆ ಫೋಟೋ ಸ್ಟುಡಿಯೋದಿಂದ ಒಂದು ಸಂಘರ್ಷವನ್ನು ಪ್ರಾರಂಭ ಮಾಡಿದ್ರು. ಕೆಲವೊಂದು ಅಲ್ಲಿ ಹಳ್ಳಿದಾಗಿನಪ್ಪ ಅಂದ್ರೆ ಫೋಟೋ ಸ್ಟುಡಿಯೋ ವ್ಯವಸ್ಥೆ ಇರಲಿಲ್ಲ. ಅನೇಕ ಹೆಡ್ ಕ್ವಾರ್ಟರ್ ಹುಬ್ಬಳ್ಳಿ ಮಟ್ಟದಾಗಿರ್ತಕ್ಕಂಥ ಸಂದರ್ಭದಲ್ಲಿ ಯಾವ ಫೋಟೋ ಸ್ಟುಡಿಯೋ ಇರಲಿಲ್ಲ. ಇಡೀ ತಾಲೂಕಾ ಸುತ್ತಾ ಇದ್ರು. ಯಾರಿಗೆ ಏನ್ ಬೇಕು ಫೋಟೋ ಬೇಕಂತಂದ್ರೆ ಜಗನ್ನಾಥ್ ಅವರಿಗೆ ಬಂದವ್ರಿಗೆ ಹೇಳಿದ್ರು ಮರ್ದಿನ ಹೋಗೋರು. ಸಮಯ ಸಮಾರಂಭ ಮದುವೆ ಇದ್ರೆ ವಿಶೇಷವಾಗಿ ಅವರ ಕಾಳಜಿ ಇರ್ತಿತ್ತು. ಹಾಗಾಗಿ ಅವರ ಇದು ಸತತವಾಗಿ 15ನೇ ಪುಣ್ಯ ರೀತಿಯ ಅಂಗವಾಗಿ ನಾನು ಮೂರನೇ ಕಾರ್ಯಕ್ರಮ ಆಗಿತ್ತು. ಈ ಸಂದರ್ಭದಲ್ಲಿ ಗ್ರೇಟು ತಹಸೀಲ್ದಾರ್ ವೆಂಕಟೇಶ್ ದುಗ್ಗಿನ್, ಹಿರಿಯ ಮುಖಂಡರಾದ ರಮೇಶ್ ಪಟ್ಶೆಟ್ಟಿ ಐನಾಪುರ್, ಪ್ರದೀಪ್ ದೇಶ್ಮುಖ್, ವೀರೇಶ್ ದೇಸಾಯಿ, ಶಿವಶರಣಪ್ಪ ಡಂಗಿ, ನರಸಪ್ಪ, ಉಮೇಶ್ ಪೂಜಾರಿ ಸೇರಿದಂತೆ ಅನೇಕರು ಭಾಗಿಯಾಗಿದ್ದರು. ಸಂಜೀವ್ ಕುಮಾರ್ ಪಾಟೀಲ್, ಆನ್ ಸ್ಪಾಟ್ ನ್ಯೂಸ್, ಚಿಂಚೋಳಿ. ವೇದ್ ಮಲ್ಟಿ ಸ್ಪೆಷಾಲಿಟಿ ಟ್ರಾಮಾ ಎಮರ್ಜೆನ್ಸಿ 24x7 ತುರ್ತು ಚಿಕಿತ್ಸಾ ಸೌಲಭ್ಯವುಳ್ಳ ಆಸ್ಪತ್ರೆ. ಕಲಬುರಗಿ ಜಿಲ್ಲೆಯ ಖ್ಯಾತ ಅನುಭವಿ ಆರ್ಥೋಪೆಟಿಕ್ ಸರ್ಜನ್ ಡಾಕ್ಟರ್ ವಿವೇಕ್ ವೀರೇಶ್ ಹಾಗೂ ENT ಅಂಡ್ ಹೆಡ್ ಅಂಡ್ ನೆಕ್ ಸರ್ಜನ್ ಅಂಡ್ ಅಲರ್ಜಿ ತಜ್ಞ ವೈದ್ಯರಾದ ಶ್ರದ್ಧಾ ಪವಾರ್ ದಂಪತಿಗಳ ನೇತೃತ್ವದಲ್ಲಿ ಅನುಭವಿ ವೈದ್ಯರ ತಂಡದೊಂದಿಗೆ ಆರ್ಥೋಪೆಟಿಕ್, ENT, ನ್ಯೂರೋ ಸರ್ಜರಿ, ಜನರಲ್ ಸರ್ಜರಿ, ಜನರಲ್ ಮೆಡಿಸಿನ್, ಯೂರಾಲಜಿ, ಗ್ಯಾಸ್ಟ್ರೋ ಸರ್ಜರಿ, ಪೀಡಿಯಾಟ್ರಿಕ್, ಆಬ್ಸ್ಟೆಟಿಕ್ಸ್, ಗೈನಕಾಲಜಿ, ಕಾರ್ಡಿಯಾಲಜಿ, ನ್ಯೂರಾಲಜಿ, ಆರ್ಥೋಪ್ಲಾಸ್ಟಿ, ಆರ್ಥೋಸ್ಕೋಪಿ, ಸ್ಪೈನ್ ಸರ್ಜರೀಸ್ ಸೇರಿದಂತೆ OPD, IPD, ICU, NICU, ಅಲ್ಟ್ರಾಸೌಂಡ್, 2D ಇಕೋ, ಲ್ಯಾಬೊರೇಟರಿ, ಮೇಜರ್ OT ಸೌಲಭ್ಯದೊಂದಿಗೆ ಎಲ್ಲ ರೋಗಕ್ಕೂ ಒಂದೇ ಸೂರಿನಡಿ ರಿಯಾಯಿತಿ ದರದಲ್ಲಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆಯಲ್ಲಿ 24x7 ಎಮರ್ಜೆನ್ಸಿ ಚಿಕಿತ್ಸೆ ನೀಡಲಾಗುವುದು. ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ವೇದ್ ಮಲ್ಟಿ ಸ್ಪೆಷಾಲಿಟಿ ಆಸ್ಪತ್ರೆ, ವೀರೇಂದ್ರ ಪಾಟೀಲ್ ಲೇಔಟ್ ಮುಂಭಾಗ, ಸೇಡಂ ರಸ್ತೆ, ಕಲಬುರಗಿ. ದೂರವಾಣಿ ಸಂಖ್ಯೆ 08472326755 ಮತ್ತು 6362247149.